ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ನೀವು ನಂಬಿದ ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕರೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಹಾಗಾದರೆ ನೀವು ನಂಬಿದ ಗುರುವಿನ ಎನರ್ಜಿಗೆ ಹಾಗೆ ದೈವಶಕ್ತಿಗಳ ಎನರ್ಜಿಗೆ ಕನೆಕ್ಟ್ ಆಗಬೇಕಾದ್ರೆ ಎಂದಿನಂತೆ ದೀರ್ಘವಾದ ಒಂದು ಉಸಿರಾಟವನ್ನು ಶಾಂತವಾಗಿ ಮಾಡ್ತಾ ಅಲ್ಲಿ ಗುರುವಿನ ಸ್ಮರಣೆ, ದೈವದ ಸ್ಮರಣೆಯ ಜೊತೆ ಈ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಇಲ್ಲಿ ನಿಮಗೆ ಮೊದಲನೇದಾಗಿ ಯಾವ ರೀತಿ ಮೆಸೇಜ್ ಸಿಗ್ತಾ ಇದೆ ಅಂದರೆ, ಕೆಲವು ಬಾರಿ ಜೀವನ ನಿಮ್ಮನ್ನು ಅಸಹಾಯಕ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ. ಇದರ ಅನುಭವ ನಿಮಗಾಗಿದೆ. ಆ ಸಮಯದಲ್ಲಿ ನನಗೆ ಯಾಕೆ ಹೀಗಾಗಿದೆ, ನನ್ನ ಜೊತೆನೆ ನನ್ನ ಜೀವನವೇ ಯಾಕೆ ಹೀಗಾಯಿತು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಿದ್ದು ಉಂಟು. ನೀವು ನಂಬಿದ ಭಗವಂತನನ್ನು ಕೂಡ ಪ್ರಶ್ನೆ ಮಾಡಿದ್ದು ಉಂಟು. ಆದರೆ ಅದು ಒಳ್ಳೆಯದಕ್ಕೆ ಅಂತ ಹೇಳಿ ಬಂದಿದೆ. ಅಂದರೆ ನಿಮಗೀಗ ಅನ್ನಿಸ್ತಾ ಇದೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಕನಸು ಮುರಿದಿದೆಯಪ್ಪ ಅಂದರೆ ಇನ್ನೊಂದು ಕನಸಿಗೆ ಅದು ಅವಕಾಶ ಮಾಡಿಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ, ಒಂದು ಸಂಬಂಧ ದೂರ ಆಗಿತ್ತು ಅನ್ನೋ ನೋವು ಕಾಡಿತ್ತು, ಆದರೆ ಅದು ಒಂದು ಒಳ್ಳೆಯ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿದೆ ಅನ್ನುವ ಅನುಭವವೂ ಕೂಡ ನಿಮಗೀಗ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಒಂದು ಅವಕಾಶ ಕೈ ಜಾರಿ ಹೋಗಿತ್ತು, ಆದರೆ ಅದಕ್ಕಿಂತ ಒಳ್ಳೆಯ ಅವಕಾಶ ನಿಮ್ಮ ಕೈ ಸೇರಿದೆ. ಈಗ ನೀವು ಕೃತಜ್ಞತೆಯ ಒಂದು ಭಾವವನ್ನು ಹೊಂದಿದ್ದೀರಾ. ಅಂದರೆ ಹಿಂದೆ ಇದೇ ವಿಚಾರ ನಿಮಗೆ ನೋವಾಗಿ ಚಿಂತೆಯಾಗಿ ಕಾಡಿತ್ತು, ಪ್ರಶ್ನೆ ಮಾಡುವ ಲೆಕ್ಕಾಚಾರಕ್ಕೆ ನೀವು ಹೋಗಿದ್ರಿ. ಆದರೆ ಈಗ ಅನಿಸ್ತಾ ಇದೆ ಅದಾಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ನಿಮ್ಮ ಮನಸ್ಥಿತಿ ಎಷ್ಟು ದೃಢವಾದ, ಬಲವಾದ, ಸಕಾರಾತ್ಮಕ ಆಲೋಚನೆಯೊಂದಿಗೆ ಜಾರ್ತಾ ಇದೆಯೋ, ಹಾಗೆ ಗುರುವಿನಲ್ಲಿ ಶರಣಾಗಿದ್ದೀರಲ್ಲ, ಆ ಭಾವ ಎಷ್ಟು ನಿಷ್ಕಲ್ಮಶವಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಆಗಿದ್ದಾವೆ. ಸ್ವಲ್ಪ ಸಮಯ ಏರಿಳಿತಗಳಾಗಿ ಕೆಲವೊಂದು ಸರಿ ಅದು ನೀವು ಅಂದ್ಕೊಂಡ ತಕ್ಷಣವೇ ಅದಾಗಲಿಲ್ಲ ಅಂದಾಗ ನಿಮಗೆ ತುಂಬಾ ನೋವಾಗಿದೆ, ಯಾಕೆ ಹೀಗಾಯಿತು ಅಂಥೇಳಿ ಪ್ರಶ್ನೆ ಮಾಡಿದ್ದು ಉಂಟು. ಆದರೆ ಅದು ನಿಮಗೆ ಸರಿಯಾಗಿರಲಿಲ್ಲ, ಸರಿಯಾದದ್ದನ್ನು ನೀವು ಆಯ್ಕೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅದು ಕೈ ಜಾರಿ ಹೋಯಿತು. ನಿಮ್ಗೆ ಯಾವುದು ಒಳ್ಳೆಯದಾಗಿತ್ತೋ ಅದನ್ನು ನಿಮ್ಮ ಕೈ ಸೇರಿಸಿದರೆ ಗುರುವು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಉದಾಹರಣೆಗೆ, ಒಂದು ಮರದಲ್ಲಿ ಒಂದು ಹಕ್ಕಿ ಗೂಡು ಕಟ್ಕೊಂಡಿತ್ತು. ಆ ಮರವನ್ನು ಯಾರೋ ಕಡಿದ್ಬಿಟ್ರು. ಹಕ್ಕಿಯ ಗೂಡು ಮುರಿದು ನೆಲಕ್ಕೆ ಬಿತ್ತು ಅಂದರೆ ಖಂಡಿತ ಆಗ ಆ ಪಕ್ಷಿ ಅದರ ಬಳಿ ಕುಳಿತು ಅಳ್ತಾ 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 ಕೂರಲಿಲ್ಲ. ಇನ್ನೇನು ನನಗೆ ದಾರಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೊರಗಲಿಲ್ಲ, ಚಿಂತೆ ಮಾಡಲಿಲ್ಲ ಅಲ್ವಾ. ಅದು ಇನ್ನೂ ಎತ್ತರಕ್ಕೆ ಹಾರಿತು ಆತ್ಮವಿಶ್ವಾಸದಿಂದ. ಇನ್ನೂ ಎತ್ತರದ ಜಾಗದಲ್ಲಿ, ಸುರಕ್ಷಿತವಾದ ಜಾಗದಲ್ಲಿ ಒಂದು ಉತ್ತಮವಾದ ಗೂಡು ಕಟ್ಟೋಣ ಅನ್ನೋ ರೀತಿ ಆತ್ಮವಿಶ್ವಾಸ ಒಂದು ಹೊಸ ಯೋಜನೆಯನ್ನು ಮಾಡಿತು. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ನಿಮ್ಮ ಕೈ ತಪ್ಪಿ ಹೋಗಿದ್ದಾವೆ, ನಿಮ್ಮಿಂದ ದೂರ ಆಗಿದೆ ಅಂದರೆ ಅದು ಒಂದು ವಿಶೇಷವಾದದಕ್ಕೆ ದಾರಿ ಮಾಡಿಕೊಟ್ಟಿದೆ. ಹಾಗಾಗಿ ಆ ಸಮಯದಲ್ಲಿ ದಾರಿನೇ ಕಾಣ್ತಾ ಇಲ್ಲ, ಮುಗೀತು ನನ್ನ ಜೀವನ, ಇದು ಅಂತ್ಯ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ಳೋದನ್ನು ಬಿಟ್ಟು ಇದು ಹೊಸ ಆರಂಭ ಅಂದ್ಕೊಳ್ಳೋ ರೀತಿಯಲ್ಲಿ ಉತ್ತಮವಾದ ಯೋಜನೆಯೊಂದಿಗೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮನ್ನು ಯಾವತ್ತಿಗೂ ಕೂಡ ನಾನು ಒಂಟಿಯಾಗಿ ಬಿಟ್ಟಿಲ್ಲ. ನೀವು ಯಾವ ರೀತಿ ನಂಬಿಕೆ ವಿಶ್ವಾಸದಿಂದ ನನ್ನನ್ನು ಕೂಗ್ತಿರೋ ಅದೇ ರೀತಿ ನನ್ನ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮಗೆ ಸಹಾಯ ಮಾಡ್ತವೆ, ಸ್ಪಂದಿಸ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ, ಭಗವಂತನ ಒಂದು ಮೆಸೇಜ್ ಈ ಸಮಯದ ಎನರ್ಜಿಗೆ ನಿಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಬಾಬಾರವರ ಒಂದು ಸಂದೇಶ ಕೂಡ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ. ಇದರ ಅವಶ್ಯಕತೆ ನಿಮಗಿತ್ತು ಅನಿಸುತ್ತೆ. ಒಂದು ಪ್ರಾರ್ಥನೆ ಆಗಿರ್ಬೋದು, ಒಂದು ವ್ರತ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ಒಂದು ಆಧ್ಯಾತ್ಮಿಕ ಪಯಣ ಆಗಿರ್ಬೋದು, ದಯೆ, ಕರುಣೆ, ಸೇವೆ, ವಿನಮ್ರತ ಭಾವ, ತ್ಯಾಗ, ಪ್ರೇಮ, ನಂಬಿಕೆ ಎಲ್ಲವನ್ನು ಅಳವಡಿಸಿಕೊಂಡಾಗಲೇ ಜೀವನ ಸುಂದರವಾಗೋದು. ಅದು ತಾನಾಗಿಯೇ ಸುಂದರ ಆಗೋದಿಲ್ಲ. ಅದನ್ನು ನೀವು ನಿಮ್ಮ ಕರ್ಮಗಳ ಮೂಲಕ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿ, ಈ ಜಗತ್ತು ನಶ್ವರ, ಈ ಜೀವನವೂ ನಶ್ವರ, ನೀವು ಕೂಡ ನಶ್ವರನೇ, ಆದರೆ ನಿಮ್ಮ ಕರ್ಮಗಳು ಮಾತ್ರ ಅಮರ, ನೆನಪಿಡಿ ಅನ್ನೋ ರೀತಿಯಲ್ಲಿ ಬಾಬಾ ಎಚ್ಚರಿಸ್ತಾನೆ ಇದ್ದಾರೆ. ಹಾಗೆ ನಿಮಗೆ ಒಂದು ಸಮಾಧಾನ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತಿನ ಕರ್ಮ ನಾಳೆಯ ಒಂದು ಜೀವನ ಆಗಿರುತ್ತೆ. ಹೀಗೆ ನಿಮ್ಮ ದಿನನಿತ್ಯದ ಒಳ್ಳೊಳ್ಳೆಯ ಕರ್ಮಗಳು ನಿಮ್ಮ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಡ್ತವೆ. ಅದರ ಕಡೆ ಗಮನ ಕೊಡಿ. ಅದು ಬಿಟ್ಟು ಕಳೆದು ಹೋಗಿದ್ರ ಬಗ್ಗೆ, ಬಿಟ್ಟು ಹೋಗಿದ್ರ ಬಗ್ಗೆ, ಹಾಗೆ ಏನೆಲ್ಲ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕೂರೋದಲ್ಲ. ನಿಮ್ಮದು ಅಂತ ಏನಿತ್ತೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಶ್ರಮ ಪಡಬೇಕು. ನಿಮ್ದು ಅಲ್ಲದೆ ಇರೋದು ನೀವೆಷ್ಟೇ ಶ್ರಮ ಪಟ್ಟರು ಅದು ಸಿಗೋದಿಲ್ಲ. ಯಾಕಂದರೆ ಅದು ಕರ್ಮವೇ ನಿರ್ಧಾರ ಮಾಡಿರುತ್ತೆ. ಅದಕ್ಕೂ ಮೀರಿ ನಿಮ್ಗೆ ಅದೇ ಬೇಕು, ಅದೇ ಪರಿವರ್ತನೆಯಾಗಿ ನನಗೆ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ನಿಮ್ಮಿಂದ ಅಂಥ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು. ಅಂದರೆ ಪುಣ್ಯದ ಪ್ರಮಾಣ ಹೆಚ್ಚಾದಷ್ಟು ನಿಮಗೆ ನೀವು ಬಯಸಿದ್ದು ಸಿಗಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ. ಕರ್ಮ ಅದರ ಆಧಾರದ ಮೇಲೆ ನಿಮಗೆ ನಿಮ್ಮ ಜೀವನದಲ್ಲಿ ಏರಿಳಿತವನ್ನು ಕೊಡ್ತಾ ಇದೆ. ಆದರೆ
ಗುರುವನ್ನು ಈ ಸಮಯದಲ್ಲಿ ನಂಬಿದ್ದೀರಾ ಅಂದರೆ ಹಿಂದೆ ಏನು ಮಾಡಿದ್ರಿ, ಏನನ್ನು ಕಳ್ಕೊಳ್ಬೇಕು, ಏನನ್ನು ಕೂಡಿಟ್ಟಿದ್ದೀರಾ, ಮುಂದೆ ನಿಮಗೋಸ್ಕರ ಏನು ಸಿದ್ಧ ಆಗಿದೆ, ಅದರಲ್ಲಿ ಯಾವುದನ್ನು ಪಡ್ಕೊಳ್ಬೇಕು, ಯಾವುದನ್ನು ದೂರ ಇಡಬೇಕು, ಎಲ್ಲವನ್ನು ಗುರು ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಅವರ ಸಾನ್ನಿಧ್ಯ ನಿಮಗೆ ಸಿಕ್ಬಿಟ್ಟಿದೆ. ಅಂದರೆ ಯಾವುದೋ ಜನ್ಮದ ಪುಣ್ಯ ನಿಮ್ಮನ್ನು ಈ ರೀತಿ ಕೈ ಹಿಡಿದಿದೆ ಅಂದರೆ ಗುರುವಾಗಿ ಕೈ ಹಿಡಿದಿದೆ. ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಆದಷ್ಟು ನೀವು ಒಳ್ಳೆಯದನ್ನೇ ಪಡ್ಕೊಳ್ತೀರಾ. ಕರ್ಮವನ್ನು ಅಂದರೆ ಒಂದು ನಿಮ್ಮದೇ ಆದ ಒಂದು ಕರ್ಮದ ಫಲವನ್ನು ಕಳ್ಕೊಳ್ತೀರಾ. ಅದು ಕೆಟ್ಟದೇ ಆಗಿರ್ಬೋದು, ಹಾಗೆ ಒಳ್ಳೆಯದಾಗಿದ್ದರೆ ಅದನ್ನು ನೀವು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನಕ್ಕೆ ಎಷ್ಟು ಸುರಕ್ಷಿತವಾದ ಒಂದು ನೆಲೆಯನ್ನು ಆರಿಸ್ಕೊಂಡಿದ್ದೀರಾ ಅಂದರೆ ಗುರುವಿನ ಶರಣದಲ್ಲಿ ಹೋಗಿ ನಿಮಗೆ ಈಗ ಯಾವುದನ್ನು ಇಟ್ಕೊಳ್ಬೇಕು, ಯಾವುದನ್ನು ಹೊರಗೆ ಹಾಕಬೇಕು, ಯಾವುದನ್ನು ಪಡ್ಕೊಳ್ಳೋ ದಾರಿಯತ್ತ ನೀವು ಹೋಗಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ, ಸಲಹೆ, ಅದ್ರ ಜೊತೆ ರಕ್ಷಣೆ ಕೂಡ ಸಿಗ್ತಾ ಇದೆ. ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಅನುಭವ ಕಡಿಮೆ ಇರಬಹುದು. ಯಾಕಂದರೆ ಕೆಲವೊಂದು ಸಾರಿ ಜೀವನದ ಒತ್ತಡ, ಏರಿಳಿತ, ಸಮಸ್ಯೆಗಳು, ಅಯ್ಯೋ ನಾನು ಪ್ರಾಮಾಣಿಕ ಪ್ರಯತ್ನ ಪಟ್ಟರೂ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ನಿಮ್ಮನ್ನು ಕುಗ್ಗಿಸ್ಬೋದು. ಆದರೆ ಮನದಲ್ಲೊಂದು ಭರವಸೆ ಮೂಡುತ್ತಲ್ವ, ಆ ಸಮಯದಲ್ಲಿ ಎಲ್ಲ ಸರಿಯಾಗತ್ತೆ, ಮುಂದೆ ಹೋಗೋಣ, ಏನೋ ಕಳ್ಕೊಳ್ತಾ ಇದ್ದೀನಿ, ಒಳ್ಳೆಯದನ್ನು ಕುಡ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಚಿಂತೆ ಮಾಡೋದು ಬೇಡ, ಭಗವಂತನ ಚಿಂತನೆ ಮಾಡೋಣ, ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಸಮಾಧಾನ ಹೇಳ್ಕೊಳ್ತಾ ಇದ್ದೀರಾ ಅಂದರೆ ಅದು ಒಳಗೆ ಆ ಒಂದು ದೈವ ಶಕ್ತಿ ಅಂದರೆ ಆತ್ಮಸಾಕ್ಷಿಯ ಮೂಲಕ ನಿಮಗೊಂದು ಮೆಸೇಜನ್ನು ಕಳಿಸ್ತಾ ಇದೆ. ಹಾಗಾಗಿ ನೀವು ಜೀವನದಲ್ಲಿ ಮತ್ತೊಂದು ಭರವಸೆ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಆಗಿದೆ ಈ ಸಮಯದಲ್ಲಿ. ಹಾಗಾಗಿ ಕಳೆದು ಹೋದದ್ದರ ಬಗ್ಗೆ ಚಿಂತೆ ಮಾಡೋದು ಬೇಡ, ಅದು ಸಾಕಷ್ಟು ಕಲಿಸಿ ಹೋಗಿದೆ ನಿಮಗೆ. ಹಾಗೆ ನೀವು ಸಾಕಷ್ಟು ಒಂದು ವಿಚಾರಗಳಲ್ಲಿ ಬದಲಾವಣೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಟ್ಟು ಹೋಗಿದೆ. ಹಾಗಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ, ಅವರ ಉಪದೇಶಗಳಂತೆ ನಡ್ಕೊಳ್ತಾ ಇದ್ದೀರಾ, ನಿಮ್ಮ ಜೀವನ ಶೈಲಿಯೇ ಬದಲಾಗಿದೆ, ಇದು ನಿಮಗೂ ಕೂಡ ತಿಳಿದಿದೆ. ಹಾಗಾಗಿ ಇಲ್ಲಿ ಒಂದು ಮೆಸೇಜ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಈಗ ಬರುವ ನಾಳೆ ಇದೆಯಲ್ಲ, ಅದು ಕಳೆದು ಹೋದ ನಿನ್ನೆಗಿಂತ ಭಿನ್ನ ಹಾಗೂ ವಿಶೇಷವಾಗಿ ಯೋಜಿಸಲ್ಪಡ್ತಾ ಇದೆ. ಯಾಕಂದರೆ ನೀವೀಗ ಗುರುವಿನ ಶರಣದಲ್ಲಿದ್ದೀರಾ, ಆ ಯೋಜನೆಗಳು ಗುರುವಿನ ಶರಣಕ್ಕೆ ಒಪ್ಪಿಸಿದ್ದೀರಾ. ಹಾಗಾಗಿ ನೀವು ವಿಶೇಷವಾಗಿ ಅದನ್ನು ಪರಿವರ್ತನೆಯ ಮೂಲಕ ಪಡ್ಕೊಳ್ತೀರಾ. ಈ ವಿಶ್ವಾಸದ ಜೊತೆ ನೀವು ಸಾಗಬೇಕು, ಆಗಲೇ ಅದು ಪರಿವರ್ತನೆಯ ರೂಪದಲ್ಲಿ ನಿಮಗೆ ಸಾಕಾರಗೊಳ್ತಾ ಹೋಗುತ್ತೆ ನಿಮ್ಮ ಜೀವನಕ್ಕೆ ಅನುಗುಣವಾಗಿ. ಕೆಲವು ಚಿಂತೆಗಳಾಗಿರ್ಬೋದು, ನೆನ್ನೆಯ ಚಿಂತೆಗಳಾಗಿರ್ಬೋದು, ನಾಳೆ ಏನಾಗುತ್ತೆ ಎನ್ನುವ ಚಿಂತೆಗಳು ನಿಮ್ಮ ಮನಸ್ಸನ್ನು ವ್ಯಸ್ತ ಮಾಡ್ತವೆ, ಅಂದರೆ ಆಯಾಸಗೊಳಿಸ್ತವೆ. ಅಷ್ಟು ಬಿಟ್ಟರೆ ಆ ಚಿಂತೆಯಿಂದ ನಾಳೆಯ ಸಮಸ್ಯೆಗಳಾಗಿರ್ಬೋದು ಯಾವುದೂ ಬಗೆಹರಿಯೋದಿಲ್ಲ. ಇವತ್ತಿನ ಚಿಂತೆನೂ ಕೂಡ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ನೆಮ್ಮದಿ ಕೂಡ ಕಳ್ಕೊಂಡ್ಬಿಡ್ತೀರಾ. ಅದರಿಂದ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ನಿಮ್ಮ ಕರ್ಮದ ಉದ್ದೇಶ ನಾಳೆ ಆಗಿರುತ್ತೆ. ಅದು ಒಂದು ವಿಶೇಷವಾದ ರೀತಿಯಲ್ಲಿ ಪರಿವರ್ತನೆ ನೀವು ಬೇಕಾಗಿರುವ ಅವಕಾಶಗಳ ಮೂಲಕ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸಮಾಧಾನದ ಮೆಸೇಜ್ ಸಿಗ್ತಾ ಇದೆ. ಯಾರಿಗೆ ಅಂದರೆ ಈಗ ತುಂಬ ಒತ್ತಡದಲ್ಲಿದ್ದೀರಾ ಅನ್ನೋ ರೀತಿಲಿ ಕೆಲವರು ವರ್ತನೆ ಇದೆ, ಅವರಿಗೋಸ್ಕರನೇ ಇದು ಬಾಬಾರವರಿಂದ ನೇರವಾದ ಸಂದೇಶ ಸಿಗ್ತಾ ಇರ್ಬೋದು. ಇಲ್ಲಿ ಬಾಬಾರವರ ಮುಖ್ಯ ಉಪದೇಶಗಳಲ್ಲೊಂದು ಮಾನವನ ಸೇವೆ, ದೇವರ ಸೇವೆ ಅನ್ನೋ ರೀತಿಲಿ ಬರ್ತದೆ. ಅದು ಪ್ರಕೃತಿಯ ಸೇವೆ ಅಂದರೆ ಈ ಜಗತ್ತಲ್ಲಿ ಯಾವೆಲ್ಲ ರೀತಿಲಿ ನೀವೊಂದು ದಯೆ, ಕರುಣೆ, ಪ್ರೇಮದಿಂದ ಸೇವೆ ಮಾಡ್ತೀರೋ ಅದು ನನ್ನದೇ ಆದ ಸೇವೆಯಾಗಿದೆ ಅನ್ನೋ ರೀತಿಲಿ ನಿಮಗೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡ್ತಾ ಇದ್ದರೆ ಅದು ಕೇವಲ ಮನುಷ್ಯನಿಗೆ ಅಲ್ಲ, ಅದು ನೇರವಾಗಿ ದೇವರಿಗೆ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರ ಅನ್ನೋ ರೀತಿಲಿ ಬರ್ತದೆ. ಪ್ರಾಣಿಗೆ ಒಂದು ಆಹಾರ ಕೊಟ್ಟಿದ್ದೀರಾ, ಯಾರದ್ದೋ ಮೇಲೆ ಕರುಣೆ ತೋರಿಸ್ತಾ ಇದ್ದೀರಾ, ದಯೆ ತೋರಿಸ್ತಾ ಇದ್ದೀರಾ ಅಂದರೆ ಖಂಡಿತ ಇದೆಲ್ಲವೂ ಆ ಗುರುವಿನ ಲೆಕ್ಕಾಚಾರವಾಗಿದೆ. ಅಂದರೆ ಅವರು ನಿಮ್ಮ ಮೂಲಕ ಈ ಪುಣ್ಯದ ವೃದ್ಧಿಯನ್ನು ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ದೇವರ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಪ್ರಾಣಿಗೆ ಮಾಡ್ತಿರೋ, ಪಕ್ಷಿಗೆ ಮಾಡ್ತಿರೋ, ಪ್ರಕೃತಿಗೆ ಮಾಡ್ತಿರೋ, ಮನುಷ್ಯರಿಗೆ ಮಾಡ್ತಿರೋ, ನಿಸ್ಸಹಾಯಕರಿಗೆ ಎಲ್ಲವೂ ಕೂಡ ಒಂದು ದೇವರ ಸೇವೆಯಾಗಿ ಪರಿಣಾಮ ಬೀರ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತನ ವಾಸ ಇದ್ದೇ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವಂತನ ಅಂಶವೇ ಈ ಬ್ರಹ್ಮಾಂಡದ ಒಂದು ಕಣ ಆಗಿದ್ದಾರೆ. ಹಾಗಾಗಿ ನೀವು ಮಾಡ್ತಾ ಇರುವ ಪ್ರತಿಯೊಂದು ಸೇವೆ ಕೂಡ ಅವರಲ್ಲಿ ಒಂದು ಮನುಷ್ಯತ್ವವನ್ನು ಜಾಗೃತಗೊಳಿಸಿಕೊಡುವ ನಿಟ್ಟಿನಲ್ಲಿ ಹೋದರೆ ಖಂಡಿತ ಅದು ಭಗವಂತನ ಸೇವೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇಲ್ಲಿ ಯಾಕೆ ಬಂದಿರ್ಬೋದು ಅಂದರೆ, ನಾನು ಇಂಥ ಸೇವೆಗಳನ್ನು ಸಾಕಷ್ಟು ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ ಅಂಥೇಳಿ ನಿಮ್ಮ ಲೆಕ್ಕಾಚಾರ, ಈಗಿನ ನಿಮ್ಮ ಮನಸ್ಥಿತಿ ಇದಾಗಿದೆ. ಆದರೆ ನಿಮ್ಮ ಲೆಕ್ಕಾಚಾರ ತಪ್ಪಾಗಿದೆ. ಇಲ್ಲಿ ನೀವು ಏನೋ ಅದು ಕೆಟ್ಟದೇ ಮಾಡಿರಿ, ಒಳ್ಳೆಯದೇ ಮಾಡಿರಿ, ಅದು ನೇರವಾಗಿ ನಿಮ್ಮ ಖಾತೆಯಲ್ಲೇ ಜಮಾ ಆಗ್ತಾ ಇದೆ. ಅಂದರೆ ಖಂಡಿತ ನೀವು ಅದನ್ನು ಅನುಭವಿಸ್ತೀರಾ. ಆದರೆ ಇದು ಈ ಸಮಯದಲ್ಲಿ ಏರಿಳಿತಾ ಇದೆ ಅಂದರೆ ಇದು ನಿಮ್ಮ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮವನ್ನು ಸೂಚಿಸ್ತಾ ಇದೆ. ಅಲ್ಲಿ ಕೆಲವೊಂದನ್ನು ಕಳ್ಕೊಳ್ಬೇಕು, ಕೆಲವೊಂದು ನಿಮ್ಮ ಆತ್ಮದ ಉದ್ದೇಶವೇ ಆಗಿರುತ್ತೆ. ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೋಸ್ಕರ ನೀವು ಜನ್ಮದ ಆಯ್ಕೆಯನ್ನು ಮಾಡ್ಕೊಂಡಿರ್ತೀರಾ. ಹಾಗಾಗಿ ಅದನ್ನು ಪೂರ್ಣಗೊಳಿಸ್ಕೊಳ್ತಾ ಇರ್ತೀರಾ, ಯಾರದ್ದೋ ಋಣ ತೀರಿಸ್ತಾ ಇರ್ತೀರಾ. ಹಾಗೆ ಯಾರದ್ದೋ ಹಿಂದಿನ ಜನ್ಮದಲ್ಲಿ ಯಾರದ್ದೋ ಜೀವನಕ್ಕೆ ಒಂದು ನೋವು ಕೊಟ್ಟಿರ್ತೀರಾ. ಆ ನೋವನ್ನು ನಾನು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವೇ ಪಶ್ಚಾತ್ತಾಪ ಪಟ್ಟು ಈ ಜನ್ಮವನ್ನು
ತಗೊಂಡು ಅದರಲ್ಲಿ ಆ ಋಣವನ್ನು ತೀರಿಸ್ತಾ ಇರ್ತೀರ. ಹಾಗಾಗಿ ಕೆಲವೊಂದು ಸಾರಿ ಆ ನೋವುಗಳು ನಿಮಗೆ ಈ ಜನ್ಮದಲ್ಲಿ ನೀವೇನೇ ತಪ್ಪು ಮಾಡದಿದ್ರೂ ಕೂಡ ಸಿಕ್ಕಿರ್ತವೆ, ಅವುಗಳನ್ನು ಅನುಭವಿಸ್ತಾ ಇರ್ತೀರ. ಅಂದರೆ ನಿಮ್ಮ ಆತ್ಮದ ಉದ್ದೇಶ, ಹಿಂದೆ ನೀವು ಏನನ್ನು ಆಯ್ಕೆ ಮಾಡ್ಕೊಂಡು ಹುಟ್ಟಿರ್ತೀರಾ ಅಂತೇಳಿ ನಿಮಗೆ ಗೊತ್ತಿಲ್ಲ, ನೀವು ಅದನ್ನು ಅನುಭವಿಸ್ತಾ ಇರ್ತೀರ. ಕೆಲವೊಂದು ಸಾರಿ ಇದು ನಿಮಗೆ ಗೊಂದಲ ಮೂಡಿಸ್ಬೋದು, ಇದೇ ವಾಸ್ತವ ಸತ್ಯ. ಆದರೆ ಗುರುವಿನ ಶರಣದಲ್ಲಿರೋದ್ರಿಂದ ಇದನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ಬೇಗ ಅವಕಾಶ ಸಿಗುತ್ತೆ. ಹಾಗೆ ಸರಿಯಾದ ಮಾರ್ಗ, ಸರಿಯಾದ ದಾರಿ ಕೂಡ ಸಿಗುತ್ತೆ. ಆ ಸರಿಯಾದ ದಾರಿಯಲ್ಲಿ ನೀವು ಅದನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೂ ಎರಡಕ್ಕೂ ಕೂಡ ಇಲ್ಲಿ ಗುರುವು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ. ಇಲ್ಲಿ ಇನ್ನೊಂದು ರೀತಿಯ ಒಂದು ಜನರಲ್ ಮೆಸೇಜ್ ಯಾವ ರೀತಿ ಬರ್ತಾ ಇದೆ ಅಂದರೆ, ಇಲ್ಲಿ ಇವತ್ತಿನ ದಿನಗಳಲ್ಲಿ ನಾನು ನನ್ನದು ಅನ್ನೋ ಚಿಂತೆನೇ ಜಾಸ್ತಿ, ಸ್ವಾರ್ಥ, ಒತ್ತಡ, ಈಗೋ ಕೂಡ ಹೆಚ್ಚಾಗಿದೆ. ಅಂದರೆ ಈಗಿನ ಜನರಲ್ ಒಂದು ವಿಚಾರಕ್ಕೆ ಬಂದರೆ, ಇದು ನಾನಲ್ಲ, ನಾನು ಈ ರೀತಿ ಇಲ್ಲ ಅನ್ನೋ ರೀತಿಲಿ ನೀವು ಹೇಳ್ಬೋದು. ಆದರೂ ಕೂಡ ಇಂಥದ್ದೊಂದು ಭಾವ ನಿಮ್ಮ ಮನಸ್ಸಲ್ಲಿ ಮೂಡ್ ಹೋಗಿರ್ಬೋದು, ಹಿಂದೆ ಬಂದಿರ್ಬೋದು. ಒಟ್ಟಾರೆಯಾಗಿ ಈ ರೀತಿಯ ಒಂದು ಸೇವೆಗಳನ್ನು ಮಾಡಿಸುವ ಮೂಲಕ ನಿಮ್ಮೊಳಗಿನ ನೋವು, ದುಃಖ ಕಡಿಮೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸೇವೆಯ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ, ಗುಣಮುಖತೆಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ, ಅವರ ಯೋಜನೆಯಲ್ಲಿದ್ದೀರಾ. ಅಂದರೆ ಮೊದಲು ನಿಮಗೆ ಶಿಕ್ಷಣ ಸಿಗುತ್ತೆ, ಪರೀಕ್ಷೆ ಸಿಗುತ್ತೆ, ನಂತರ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾರಿಗಾದರೂ ಸಹಾಯ ಮಾಡ್ತಾ ಇದ್ದೀರಾ, ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಮೇಲ್ಮುಖವಾಗಿ ಕಾಣಿಸ್ತಾ ಇದ್ರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಒಳಗಿನಿಂದ ಪರಿಹಾರವನ್ನು ಕೊಡ್ತಾ ಇರುತ್ತೆ. ನೀವು ಕೊಟ್ಟದ್ದೇ ನಿಮಗೆ ಮರಳಿ ಬರ್ತದೆ. ಅಂದರೆ ಇಲ್ಲಿ ನಾನು ಮಾಡಿದೆ ಅನ್ನೋ ರೀತಿಯಲ್ಲಿ ನೀವು ಯಾವತ್ತೂ ಆಲೋಚನೆ ಮಾಡಬಾರ್ದು. ಅಂದರೆ ಈಗೋ ಕಡಿಮೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಆಗ ಸಂತೋಷ ತನ್ನಿಂದ ತಾನೇ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳಲ್ಲ, ಅದೇ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಆಗ ನಿಮ್ಮ ಜೀವನದಲ್ಲಿ ಸಂತೋಷ ಯಾವಾಗಲೂ ಕೆಲವೊಂದು ವಿಚಾರಗಳಲ್ಲಿ ತೃಪ್ತಿ ಕೊಡ್ತಾ ನಿಮಗೆ ನೀವು ಜೀವನ ಸುಂದರ ಅಂತೇಳಿ ಅನ್ನಿಸ್ಲಿಕ್ಕೆ ಶುರು ಮಾಡಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಖಂಡಿತ ನಿಮ್ಮ ಎದುರಿಗೆ ಬಂದಿದೆ. ಆಲ್ರೆಡಿ ನೀವು ಸಹಾಯ ಮಾಡಬೇಕಾದ ಪರಿಸ್ಥಿತಿ ಕೂಡ ಇದೆ. ಇದು ಸಾಮಾನ್ಯ ವಿಷಯ ಅಲ್ಲ, ಇದು ದೈವದ ಕರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ. ಕೆಲವರ ಎನರ್ಜಿ ಪ್ರಕಾರ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನ, ಸರಿಯಾದ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನ, ನನ್ನ ಪ್ರೀತಿ ಸತ್ಯನ ಅಥವಾ ಟೈಮ್ ಪಾಸ್ ಆಗ್ತಾ ಇದೆಯಾ ಅನ್ನೋ ರೀತಿಲಿ ಯೋಚನೆ ಮಾಡ್ತಿದ್ರೆ, ನನ್ನ ಮೇಲೆ ಯಾರಾದರೂ ಕಣ್ಣು ಹಾಕಿದಾರಾ, ಏನಾದರೂ ಅಡ್ಡಿ ಮಾಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲಿ ಕೂಡ ಕೆಲವರ ಮನಸ್ಥಿತಿ ಯೋಚಿಸ್ತಾ ಇದೆ ಈ ಸಮಯದಲ್ಲಿ. ಇದು ಸಂದೇಹದ ಎನರ್ಜಿ, ಆದರೆ ಇದು ನಿಮ್ಮ ಬಲವನ್ನು ಪರೀಕ್ಷಿಸ್ತಾನೂ ಇರ್ಬೋದು, ಹಾಗೆ ಇದು ವಾಸ್ತವ ಸತ್ಯವೂ ಆಗಿರ್ಬೋದು. ಸ್ಥಿತಿಯನ್ನು ಸಂಭಾಳಿಸುವ ರೀತಿಯಲ್ಲಿ ತೀರ್ಮಾನವನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದು ಖಚಿತ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಆದರೆ ಅದು ಸಡನ್ ಎಂಟ್ರಿ ಆಗಲ್ಲ. ಈಗ ಅವಳು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನು, ನಿಮ್ಮ ನೋವಾಗಿರ್ಬೋದು, ನಿಮ್ಮ ಸ್ಟ್ರಗಲ್ ಆಗಿರ್ಬೋದು, ನಿಮ್ಮ ಮೌನ ಆಗಿರ್ಬೋದು, ಎಲ್ಲ ಗಮನಿಸ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಈ ವ್ಯಕ್ತಿ ಹಳಬ್ರೆ, ಅವರು ನಿಮ್ಮ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಮರಳಿ ಬರೋದಕ್ಕಾಗಿರ್ಬೋದು, ಇಲ್ಲ ಅವ್ರು ಬರಬೇಕು ಅಂತೇಳಿ ಹಿಂದೆ ಕೂಡ ಆಸೆ ಇಟ್ಕೊಂಡಿದ್ರು, ಅದನ್ನು ಹೇಳೋಕ್ಕೆ ಆಗಿರಲಿಲ್ಲ, ಸರಿಯಾದ ಸಮಯ ಸಿಗಲಿಲ್ಲ, ಒಟ್ಟಾರೆಯಾಗಿ ಆ ಪರಿಸ್ಥಿತಿ ಆಗಿರಲಿಲ್ಲ. ಇವೆಲ್ಲದ ಒಂದು ಕಾರಣದಿಂದ ಕೂಡ ಅವರು ಅದನ್ನು ನಿಮ್ಮ ಹತ್ರ ಹೇಳೋಕ್ಕಾಗಲಿಲ್ಲ. ಆದರೆ ಕೆಲವೊಂದು ಸರಿ ಈಗೂ ಕೂಡ ಕಾರಣ ಇತ್ತು, ಹಾಗಾಗಿ ಅವರು ಮುಂದೆ ಬರಲಿಲ್ಲ. ಈಗ ಅವರು ನಿಮ್ಮ ಜೀವನಕ್ಕೆ ಮರಳಿ ಪ್ರವೇಶ ಮಾಡೋದಾ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದಾರೆ. ಇಷ್ಟು ತುಂಬ ಗ್ಯಾಪ್ ಆಗಿದೆ, ಮಧ್ಯ ಅಂತರ ಹೆಚ್ಚಾಗಿದೆ. ಆದರೂ ಕೂಡ ಅವರನ್ನು ನೀವು ಎಲ್ಲೋ ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡ್ತಾ ಇದ್ದೀರಾ. ನೀವು ಕೂಡ ಒಂಟಿತನದಲ್ಲಿ ಇದ್ದೀರಾ ಈ ಸಮಯದಲ್ಲಿ. ಅವರು ಕೂಡ ಅದೇ ರೀತಿಯ ಅನುಭವವನ್ನು ಹೊಂದುತ್ತಾ ಇದ್ದಾರೆ. ಈಗ ಅವರು ಹಿಂದಿನ ನೆನಪನ್ನು ಎಲ್ಲ ರೀತಿಯಲ್ಲೂ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ನಾನೇ ಸ್ವಲ್ಪ ಅಹಂಪಟ್ಟು ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳಿಲ್ಲ, ಅದರಿಂದ ಈ ರೀತಿ ಅಂತರ ಆಯಿತಾ ಅನ್ನೋ ರೀತಿಯಲ್ಲಿ ಅವರು ಯೋಚಿಸ್ತಾ ಇದ್ದಾರೆ. ಬರಬೇಕು ಅಂತೇಳಿ ಒಟ್ಟಾರೆಯಾಗಿ ತೀರ್ಮಾನ ಮಾಡಿದರೆ ನಿಮ್ಮ ಪ್ರಾರ್ಥನೆ ಫಲಿಸ್ಬೋದು, ನಿಮ್ಮ ಪ್ರೀತಿಗೆ ಫಲ ಸಿಗ್ಬೋದು. ನಿಮ್ಮ ಸುತ್ತ ಒಬ್ಬರು ಅಥವಾ 2 ಜನ ಇದ್ದಾರೆ, ಅವರು ನಿಮ್ಮ ಗ್ರೋತ್ ನೋಡಿ ಒಂದು ಅಸೂಯೆ ಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಹಬ್ಬಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ದೊಡ್ಡ ಅಪಾಯ ಏನಿಲ್ಲ, ಯಾಕಂದರೆ ನಿಮ್ಮ ಯೋಚನೆ ಈಗ ತುಂಬ ಸ್ಪಷ್ಟವಾಗಿದೆ. ಹಾಗೆ ನೀವು ಯಾವುದ್ರ ಕಡೆ ಗಮನ ಕೊಡಬೇಕು ಅದರ ಕಡೆ ಗಮನ ಕೊಟ್ಟು ಮುಂದೆ ಹೋಗ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಅವರು ಏನು ಯೋಚಿಸ್ತಾ ಇದ್ದಾರಲ್ಲ, ಅದು ಆ್ಯಕ್ಷನ್ಗೆ ಬರೋ ಶಕ್ತಿಯನ್ನು ಪಡ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಸಕಾರಾತ್ಮಕ ಯೋಜನೆಯ ಮುಂದೆ ಅವರು ಏನು ಯೋಚಿಸ್ತಾ ಇದ್ದಾರಲ್ಲ, ಅದು ಈಗ ಕಾರ್ಯರೂಪಕ್ಕೆ ಬರೋದಿಲ್ಲ, ಆ ಶಕ್ತಿಯನ್ನು ಕಳ್ಕೊಂಡಿದೆ. ಯಾಕಂದರೆ ಈ ಸಮಯದಲ್ಲಿ ನೀವು ತುಂಬ ಒಂದು ಸುರಕ್ಷಿತವಾಗಿದ್ದೀರಾ. ಅಂದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿಲಿ ಒಂದು ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಅಂದರೆ ಅದೇ ಹೇಳ್ತಾರಲ್ಲ, ಪೂಜೆ ಪುನಸ್ಕಾರ ವ್ರತ ಇಂಥವೆಲ್ಲ ಮಾಡ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಸುತ್ತ ಒಂದು ಪರಿಶುದ್ಧವಾದ ಔರವನ್ನು ಸೃಷ್ಟಿ ಮಾಡಿದೆ. ಅದನ್ನು ದಾಟ್ಕೊಂಡು ಬರೋ ಶಕ್ತಿ ಆ ಶತ್ರುಗಳ ಯೋಜನೆಗಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನೀವು ಕೂಡ ಅದನ್ನೇ ಮ್ಯಾನಿಫೆಸ್ಟ್ ಮಾಡಿ ಖಂಡಿತ ಆಗುತ್ತೆ. ಯಾವಾಗ ಸಕಾರಾತ್ಮಕವಾಗಿ ಅವ್ರ ಬಗ್ಗೆ ಆ ಒಂದು ವಿಚಾರಗಳ ಬಗ್ಗೆ ಚಿಂತಿಸ್ತೀರೋ ಅದು
ಅದು ಫಲ ಕೊಡುತ್ತೆ. ಹಾಗಾಗಿ ನೆಗೆಟಿವ್ ಆಗಿ ಆ ವಿಚಾರಗಳನ್ನು ನಿಮ್ಮಿಂದ ಇಗ್ನೋರ್ ಮಾಡ್ತಾ ಹೋಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಸ್ಟ್ರಾಂಗ್ ಇದ್ದೀರಾ, ಅದಕ್ಕೆ ಅವರು ಸೈಲೆಂಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ಮೌನವಾಗಿ ನಿಮ್ಮ ಬಗ್ಗೆ ಒಂದು ಯೋಜನೆ ಮಾಡ್ತಾ ಇದ್ದಾರೆ, ಆದರೆ ಅವರಿಂದ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಏನೇ ಪ್ರಯತ್ನ ಪಟ್ಟರು ಅವರು ನಿಮ್ಮನ್ನು ತಡಿಲಿಕ್ಕೂ ಆಗ್ತಾ ಇಲ್ಲ, ನಿಮ್ಮನ್ನು ಆ ಒಂದು ಮುಂದೆ ಹೋಗೋದ್ರಿಂದ ಹಿಂದೆ ತರಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಎದುರಿಗೆ ಈಗ ಒಂದು ಹೊಸ ಅವಕಾಶ ಬಂದಿದೆ, ಆದರೆ ಅದನ್ನು ತುಂಬ ಸಣ್ಣದು ಅಂತೇಳಿ ನೀವು ಯೋಚಿಸ್ತಾ ಇದ್ರೆ ಖಂಡಿತವಾಗಿ ಒಂದು ಸಣ್ಣ ಸಂತೋಷ, ಒಂದು ವಿಶ್ವಾಸದ ಹೆಜ್ಜೆ, ಒಂದು ಬಹಳ ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗುವ ಮೊದಲ ಸಿದ್ಧತೆ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ಮುಂದುವರಿಯೋದು ಉತ್ತಮ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತದೆ. ಓವರ್ ಥಿಂಕಿಂಗ್ ಮಾಡಬೇಡಿ, ಹಾಗೆ ಸಂದೇಹನೂ ಪಡಬೇಡಿ, ಕಂಟಿನ್ಯೂ ಮಾಡಿ. ಇದೇನು ಬಿಡಿ, ಇದು ಸಣ್ಣ ಅವಕಾಶ ಅನ್ನೋ ರೀತಿಯಲ್ಲಿ ಅದನ್ನೇ ಇಗ್ನೋರ್ ಮಾಡಬೇಡಿ. ಇದರಿಂದ ಬಹುದೊಡ್ಡ ಉತ್ತಮ ಅವಕಾಶವನ್ನು ಕಳ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಸೂಚನೆ ಸಿಗ್ತಾ ಇದೆ. ಯಾಕಂದರೆ ಇದು ನೀವು ಮುಂದೆ ಏನೊಂದು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಇದ್ದೀರಲ್ಲ, ಅದಕ್ಕೋಸ್ಕರ ತೆರೆದಿರುವ ಒಂದು ಬಾಗಿಲಾಗಿದೆ. ಇದರಲ್ಲಿ ಮುಂದೆ ಹೋಗಿ ಆತ್ಮವಿಶ್ವಾಸದಿಂದ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಿದ್ದಾರೆ. ನೀವು ತುಂಬ ಸೈಲೆಂಟ್ ವ್ಯಕ್ತಿತ್ವ ನಿಮ್ಮದು, ಆದರೆ ಒಳಗೆ ಒಂದು ಧ್ವನಿ ನಿಮಗೆ ಹೇಳ್ತಾ ಇರುತ್ತೆ, ನೀನಿನ್ನೂ ದೊಡ್ಡದಕ್ಕೆ ಡಿಸರ್ವ್ ಆಗಿದೆಯಾ ಅನ್ನೋ ರೀತಿಯಲ್ಲಿ. ಅಂದರೆ ನೀನಿನ್ನೂ ಏನಾದರೂ ವಿಶೇಷವಾದದ್ದನ್ನು ಸಾಧನೆ ಮಾಡ್ಬೋದು, ಇಷ್ಟಕ್ಕೆ ಒಪ್ಕೊಳ್ಬೇಡ. ಅಂದರೆ ಇದನ್ನು ಒಂದು ಮಾಧ್ಯಮವಾಗಿ ಬಳಸ್ಕೋ, ಹಾಗೆ ಒಂದು ನಿನಗೆ ಅಡಿಪಾಯ ಆಗಿದೆ ಇದು, ಇದರಿಂದ ಸಹಾಯ ಪಡ್ಕೊಂಡು ನೀನು ಇನ್ನೂ ಮುಂದೆ ಹೋಗು, ಇನ್ನೂ ಎತ್ತರಕ್ಕೆ ನೀನು ಬೆಳಿಬೋದು, ಆ ಶಕ್ತಿ ಇದೆ ನಿನಗೋಸ್ಕರ, ನೀನು ಅಂಥದ್ದೊಂದನ್ನು ಡಿಸರ್ವ್ ಮಾಡಿಟ್ಟಿದೆಯಾ, ನಿನ್ನ ಪುಣ್ಯದಲ್ಲಿ ಅದು ಇದೆ ಅನ್ನೋ ರೀತಿಲಿ, ನಿಮ್ಮನ್ನ ಭಾಗ್ಯದಲ್ಲಿ ಅದು ಡಿಸರ್ವ್ ಆಗಿದೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ಇದು ಯಾರಿಗೆ ಅಂದರೆ, ನೀವು ಈಗ ಒಂದು ಕೆಲಸದಲ್ಲಿದ್ದೀರಾ, ಇಲ್ಲ ಒಂದು ಲೆವೆಲಲ್ಲಿದ್ದೀರಾ, ಇನ್ನೂ ಒಂದು ಸ್ವಲ್ಪ ಉತ್ತಮ ಮಟ್ಟಕ್ಕೆ ಹೋಗಬೇಕು, ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಬಯಸ್ತಿದ್ದೀರಾ ಅಂದರೆ ಅದಕ್ಕಿದು ಒಂದು ಒಳ್ಳೆಯ ಸಮಯ, ಹಾಗೆ ಅದು ನಿಮ್ಮಿಂದ ಆಗತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಕತೆ ಇತ್ತು, ಅದು ನಿಮ್ಮ ಮನಸ್ಸಲ್ಲಿ ಇತ್ತು ಅನಿಸುತ್ತೆ. ಅದು ಯಾರ ಬಗ್ಗೆ ಅಂದರೆ ನೀವೇ ಅದನ್ನು ನಿಮಗೆ ಹೇಳ್ಕೊಳ್ಬೇಕು. ಆ ಒಂದು ಸತ್ಯ ಈಗ ನಿಧಾನವಾಗಿ ಹೊರಬರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಜೀವನದಿಂದ ಒಂದಿಷ್ಟು ದುರ್ಬಲ ವ್ಯಕ್ತಿಗಳು, ಅಂದರೆ ಫೇಕ್, ಅವ್ರು ಯಾವುದಕ್ಕೂ ಉಪಯೋಗ ಇಲ್ಲ, ವ್ಯರ್ಥ, ಅಂದರೆ ತುಂಬ ನಿಮಗೆ ನೋವು ಕೊಡ್ತಾಯಿದ್ರು ನಿಮ್ಮ ಜೊತೆಗಿದ್ದು, ಅಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸುತ್ತ ನಾವು ಒಳ್ಳೆಯವರು, ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಸುಳ್ಳು ಹೇಳ್ಕೊಂಡು ಇದ್ರಲ್ಲ, ಅಂಥ ವ್ಯಕ್ತಿತ್ವದವರು ನಿಮ್ಮಿಂದ ದೂರ ಆಗ್ತಾರೆ ಅನ್ನೋ ರೀತಿಲಿ ಬರ್ತಾ ಇದೆ. ಕೇವಲ 1-2 ತಿಂಗಳ ಒಳಗೆ ಇದು ನಡೆಯುತ್ತೆ. ಹಾಗೆ ನಿಮ್ಮ ಜೀವನದ ಶೈಲಿ ಬದಲಾಗುತ್ತೆ, ಹಾಗೆ ದಿಕ್ಕು ಕೂಡ ಬದಲಾಗುತ್ತೆ, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತೆ. ವಿರುದ್ಧ ಒಂದು ಸಂಚನ್ನು, ಒಂದು ಯೋಜನೆಯನ್ನು ಮಾಡೋರು ಇದ್ದಾರೆ, ಆದರೆ ನಿಮ್ಮ ಗತಿ ನಿಲ್ಲಿಸುವ ಶಕ್ತಿ ಅವರಿಗಿಲ್ಲ. ಯಾಕಂದರೆ ನಿಮಗೆ ದಾರಿ ತೋರಿಸ್ತಾ ಇರೋರು ಗುರುವಾಗಿದ್ದಾರೆ. ಹಾಗಾಗಿ ನಿಮ್ಮ ಜೀವನಕ್ಕೆ ಬರುವ ಪ್ರೀತಿಯಾಗಿರ್ಬೋದು, ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದು ಒಳ್ಳೆಯದನ್ನು ಕಿತ್ಕೊಳ್ಳೋಕೆ ಅವರಿಂದ ಆಗೋದಿಲ್ಲ. ಆದರೆ ನಿಮ್ಮ ಹಿಂದಿನ ಪಾಸ್ಟಲ್ಲಿ ನಿಮ್ಮ ಫ್ಯೂಚರ್ ಇಲ್ಲ, ಅದನ್ನು ಒಪ್ಕೊಳ್ಳಿ. ಹಿಂದಿನದನ್ನೇ ನೆನೆಸ್ಕೊಂಡು ಅಳೋದು ಬೇಡ, ಕುಗ್ಗೋದು ಬೇಡ. ಈಗ ಮುಂದಿನ ಜೀವನದ ಕಡೆ ನೀವು ಹೋಗಲೇಬೇಕು. ಹೊಸ ಒಂದು ಉದ್ದೇಶ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಹಲವರ ಒಂದು ಎನರ್ಜಿಯ ಪ್ರಕಾರ ಯಾವ ರೀತಿ ಫೀಲ್ ಕಾಣಿಸ್ತಾ ಇದೆ ಅಂದರೆ, ಎಲ್ಲ ನಾನು ಪ್ಲಾನ್ ಮಾಡಿದಂತೆ ಆಗಲಿಲ್ಲ, ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ರಿಸಲ್ಟ್ ಲೇಟ್ ಆಗ್ತಾ ಇದೆ. ಹಾಗೆ ನೀವು ಲೈಫನ್ನು ಫೋರ್ಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸ್ಟ್ರೆಸ್ ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಂಟ್ರೋಲ್ ಮಾಡಬೇಕು ಅಂತೇಳಿ ಅನ್ನಿಸ್ತಾ ಇದೆ ಕೆಲವು ವಿಚಾರಗಳನ್ನು. ಅಂದರೆ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ ಇದೆ. ಅಂದರೆ ಎಲ್ಲವೂ ನೀವು ಪರ್ಫೆಕ್ಟಾಗೇ ಇರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ. ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅವರವರ ಕರ್ಮದ ಆಕಾರವನ್ನು ಅವ್ರು ಪಡ್ಕೊಳ್ಳೇಬೇಕಾಗತ್ತೆ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಹಾಗೆ ಒಂದು ಮಾರ್ಗದರ್ಶನ ಮಾಡ್ಬೋದು. ಅಷ್ಟು ಬಿಟ್ಟರೆ ಅದು ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತೇಳಿ ಗೈಡ್ ಮಾಡಿದಷ್ಟು, ಅಂದರೆ ಹಿಡಿತಕ್ಕೆ ತಗೊಂಡಷ್ಟು ಅದು ಹಿಡಿತ ತಪ್ತಾ ಇರುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. ಅಂದರೆ ಮರಳನ್ನು ಎಷ್ಟು ಗಟ್ಟಿಯಾಗಿ ಮುಷ್ಟಿ ಬಿಗಿ ಮಾಡಿ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟಿರೋ ಅದು ಅದೇ ರೀತಿ ನುಸುಳಿ ಜಾರ್ತಾ ಇರುತ್ತೆ. ಆ ರೀತಿ ಅದೇ ನೀವು ಅದನ್ನು ಹಗುರವಾಗಿ ಅಂಗೈಯಲ್ಲಿ ತುಂಬ ಹೊತ್ತು ಆ ಮರಳನ್ನು ಹಿಡ್ಕೊಂಡ್ರೆ ಅದು ಜಾರೋದಿಲ್ಲ. ಇದರ ಮೇಲೆ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ರಿ. ಕೆಲವರ ವಿಚಾರಗಳಲ್ಲಿ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮವರ ಬಗ್ಗೆ ಆಗಿರ್ಬೋದು, ಭವಿಷ್ಯದ ಕುರಿತು ಒಂದು ಭಯ ಇದೆ. ಆ ಭಯದಿಂದ ಓವರ್ ಥಿಂಕಿಂಗ್ ಇದೆ. ಅದರಿಂದ ನೀವು ಹೊರಗೆ ಬರಲೇಬೇಕು. ಇಲ್ಲ ಅಂದರೆ ಒತ್ತಡದಲ್ಲಿ ಇಡೀ ಜೀವನ ಕಳೆದುಬಿಡ್ತೀರಿ. ಸುಂದರವಾಗಿ ಕಳೆಯುವಂಥ ಜೀವನವನ್ನು ಒತ್ತಡದಲ್ಲಿ ಕಳೆದುಬಿಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ರೆಸ್ಟ್ ಇಲ್ಲದ ಮನಸ್ಸಿಗೆ ನೀವು ರೆಸ್ಟ್ ಕೊಡೋ ಅವಶ್ಯಕತೆ ಇದೆ, ದೇಹಕ್ಕೂ ಕೂಡ ಮನಸ್ಸಿಗೂ ಕೂಡ ಈ ಸಮಯದಲ್ಲಿ. ಅಂದರೆ ಜೀವನದ ಪ್ರತಿಯೊಂದು ವಿಷಯವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಮೊದಲು ಬಿಡಿ. ಹಾಗಂತ ಎಲ್ಲವನ್ನು ಬಿಟ್ಬಿಡಬೇಕು ಅಂತಲ್ಲ, ಆಗಲಿ ಅಂತಲೂ ಬಿಡಬೇಕು ಅಂತ ಏನಿಲ್ಲ. ನೀವು ಮಾಡಬೇಕಾದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಉಳಿದದ್ದನ್ನು ಭಗವಂತನ ಇಚ್ಛೆಗೆ ಬಿಡೋದು ಉತ್ತಮ.
ಯಾವುದೋ ಒಂದು ವಿಚಾರವನ್ನಾಗಿರ್ಬೋದು, ವ್ಯಕ್ತಿಯನ್ನಾಗಿರ್ಬೋದು ನೀವು ಹಿಡ್ಕೊಂಡಿದ್ದೀರಾ, ಅವರೇ ನನ್ನ ಜೀವನಕ್ಕೆ ಬರಬೇಕು, ಅದು ನನ್ನ ಪ್ರೀತಿ ನನಗೆ ಸಿಗಬೇಕು ಅನ್ನೋ ರೀತಿಲಿ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀರಾ ಮನಸ್ಸಲ್ಲಿ. ಆದರೆ ಇಲ್ಲಿ ಜೀವನ ಹೇಳ್ತಾ ಇದೆ, ಹಾಗೆ ನಿಮ್ಮ ಕರ್ಮ ಹೇಳ್ತದೆ, ಅವರು ನಿಮಗೆ ಸೇರಬೇಕಾದವರು ಆದರೆ ಖಂಡಿತ ಅವರು ಎಲ್ಲೂ ಹೋಗೋದಿಲ್ಲ. ಎಷ್ಟೇ ದೂರ ಹೋದರೂ ಅವರು ಮರಳಿ ಬಂದೇ ಬರ್ತಾರೆ, ಆಕರ್ಷಣೆ ಆಗುತ್ತೆ, ನಿಮ್ಮ ಕರ್ಮ ಹೇಳ್ತಾ ಇದೆ. ಆದರೆ ನೀವಿಲ್ಲಿ ಸುಮ್ಮನೆ ವಿನಾಕಾರಣ ವ್ಯಥೆ ಪಡ್ತಾ ಇದ್ದೀರಾ, ಒತ್ತಡಕ್ಕೆ ಒಳಗಾಗ್ತಿದ್ದೀರಾ. ಈಗಿನ ನಿಮ್ಮ ಜೀವನದಲ್ಲಿ ಕೆಲವು ಉದ್ದೇಶಗಳನ್ನು ಮರ್ತಿದ್ದೀರಾ. ಅಂದರೆ ನಿಮ್ಮನ್ನು ನೀವು ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಾ. ನಿಮ್ಮ ಉದ್ದೇಶವನ್ನು ಮರೆತು ನೀವು ಅವರೇ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಒಂದ್ಸರಿ ಬಲವಂತ ಮಾಡಿ ಪಡ್ಕೊಂಡ ಪ್ರೀತಿ ನೋವು ಕೊಡುತ್ತೆ. ಹಾಗೆ ನಿಮ್ಮನ್ನು ಯಾವಾಗ ಅಂದರೆ ನಿಮ್ಮ ಬೆಲೆ, ಕಾಳಜಿಯನ್ನು, ಪ್ರೀತಿಯನ್ನು ಅರ್ಥ ಮಾಡ್ಕೊಂಡು ಬರುತ್ತೋ ಆಗ ಅದು ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಶಾಂತಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಜನರ ಬಗ್ಗೆ ಆಗಿರ್ಬೋದು, ಶತ್ರುಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಯೋಚನೆ ಏನಿದೆ ಅಂದರೆ ಯಾರಾದರೂ ನಿಮ್ಮ ವಿರುದ್ಧ ಏನಾದರೂ ಮಾತಾಡ್ತಾ ಇದ್ದಾರಾ, ಮಾಡ್ತಿದ್ದಾರಾ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಾ. ಸತ್ಯ ಏನಂದರೆ ಜನರು ಮಾತನಾಡ್ತಾ ಇದ್ದಾರೆ, ನಿಮ್ಮ ಶತ್ರುಗಳು ಕೂಡ ಅಸೂಯೆ ಪಡ್ತಾ ಇದ್ದಾರೆ. ಹಾಗಂತ ಅದನ್ನು ನೀವು ತಡಿಲಿಕ್ಕಾಗೋದಿಲ್ಲ. ನಿಮ್ಮ ಡೆಸ್ಟಿನಿಯನ್ನು ಯಾರೂ ಕೂಡ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಅದನ್ನು ನಂಬಿ ಅದ್ರ ಕಡೆ ಗಮನ ಕೊಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಎಲ್ಲ ವಿಚಾರಗಳಿಗೂ ಹೋರಾಟ ಮಾಡಬೇಕು ಅಂತಲೇ ಇಲ್ಲ, ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಿ ಕೂಡ ಮುಂದೆ ಹೋಗಬೇಕು. ಆಗಲೇ ಗೆಲುವು ನಿಮಗೆ ಕಾಣೋದು, ಸಿಗೋದು. ಒಂದು ತೀರ್ಮಾನ ತಗೊಳ್ಳೋಕ್ಕೆ ಒಂದು ಸಂದೇಹ ಕಾಡ್ತಾ ಇದೆ. ನಾನು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಸರಿ ಇದೆಯಾ ಅನ್ನೋ ರೀತಿಯಲ್ಲಿ ಸಂದೇಹ ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲವನ್ನ ಈಗಲೇ ಸ್ಪಷ್ಟತೆ ಬೇಕು ಅಂತೇಳಿ ಆತುರ ಪಡೋದು ಬೇಡ. ಕೆಲವೊಂದು ದಾರಿಗಳು ನಡೆದಾಡಿದ ಮೇಲೆ, ಮುಂದೆ ಹೋದ್ಮೇಲೆ ಕೆಲವು ಅನುಭವಗಳ ಮೂಲಕ ಕೆಲವು ಸ್ಪಷ್ಟತೆಯನ್ನು ಕೊಡ್ತವೆ. ಹಾಗಾಗಿ ಮುಂದೆ ಹೋಗಬೇಕು, ಹೆದರೋದು ಬೇಡ. ಈಜು ಕಲಿಬೇಕು ಅಂತೇಳಿ ನೀವು ಆಸೆ ಪಡ್ತಾ ಇದ್ದೀರಾ ಅಂದರೆ ನೀವು ಕೆರೆಗೆ ಇಳಿಲೇಬೇಕು. ಅಯ್ಯೋ ಎಷ್ಟು ಆಳ ಇದೆಯೋ ಏನೋ, ನೀರು ತಣ್ಣಗಿದೆಯಾ, ಬಿಸಿ ಇದೆಯಾ, ಈ ಗಾಳಿ ಬಿಸ್ತಾ ಇದೆ, ಹಾಗೆ ಹೀಗೆ ಅಂತೇಳಿ ನಿಮಗೆ ನೀವೇ ಒಂದಿಷ್ಟು ವಿಚಾರಗಳನ್ನು ತಲೆಗೆ ತುಂಬಿಕೊಳ್ತಾ ಅಲ್ಲೇ ಕೂತ್ಕೊಂಡ್ರೆ ನೀವು ದಡದ ಮೇಲೆ ಇರ್ತೀರ. ನೀರಿಗೆ ಇಳಿಬೇಕು, ಪ್ರಯತ್ನ ಪಡಬೇಕು, ಅದಕ್ಕೆ ತಕ್ಕ ಹಾಗೆ ಒಬ್ಬರು ಒಂದು ಮಾರ್ಗದರ್ಶಕರು ಕೂಡ ಇರಬೇಕು. ಆಗಲೇ ನೀವು ಈಜನ್ನು ಕಲೀಲಿಕ್ಕೆ ಸಾಧ್ಯ. ಅದೇ ರೀತಿ ಈಗ ಮಾರ್ಗದರ್ಶಕರಿದ್ದಾರೆ, ಆದರೆ ನಿಮ್ಮಲ್ಲೇ ಕೆಲವು ಸಂದೇಹಗಳಿದ್ದಾವೆ. ಆ ಸಂದೇಹಗಳನ್ನು ಬಿಟ್ಟು ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ನಿಮ್ಮ ಕರ್ಮಗಳ ಮೇಲೆ, ಉದ್ದೇಶಗಳ ಮೇಲೆ ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೆಲವು ಸ್ಪಷ್ಟತೆ ನಿಮಗೆ ದಾರಿಯಲ್ಲಿ ಸಿಗ್ತಾ ಹೋಗುತ್ತೆ. ಆಗ ಸರಿಯಾದ ತೀರ್ಮಾನಗಳನ್ನು ತಗೋಬೋದು. ಅದು ಬಿಟ್ಟು ನಾನು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಸರಿ ಇದೆಯಾ ಇಲ್ವಾ, ಹೋಗೋದು ಬೇಡ ಅಂತೇಳಿ ನೀವು ಕೂತ್ಕೊಂಡ್ರೆ ಅಲ್ಲೇ ಇರ್ತೀರ. ಆ ದಾರಿಯಲ್ಲಿ ನೀವು ನಡೆದಾಡಿದರೆ ತಾನೇ, ಮುಂದೆ ಹೋದರೆ ತಾನೇ ಅದರಲ್ಲಿ ಏಳು ಬೀಳುಗಳು ಎಲ್ಲ ಅರ್ಥ ಆಗೋದು. ಅದರ ಆಧಾರದ ಮೇಲೆ ಕೆಲವು ಸ್ಪಷ್ಟತೆ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಹಾಯಗಳು ಕೂಡ ನಿಮಗೆ ಸಿಗ್ತವೆ. ನಿಮ್ಮೊಳಗೆ ಒಂದು ಶಾಂತವಾದ ಧ್ವನಿ ಇದೆ, ಆದರೆ ಅದನ್ನು ನೀವು ಕೇಳ್ತಾ ಇಲ್ಲ. ಅಷ್ಟೊಂದು ತಾಳ್ಮೆ ನಿಮಗಿಲ್ಲ. ಓವರ್ ಥಿಂಕಿಂಗ್, ಚಿಂತೆ, ಇಲ್ಲ ಅದು ಬೇಗನೆ ಆಗಬೇಕು ಅನ್ನೋ ರೀತಿಲಿ ನೀವು ಈಗ ಯೋಚಿಸ್ತಾ ಇದ್ದೀರಾ. ಹಾಗಾಗಿ ಆ ಶಾಂತವಾದ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ಲ. ಸ್ವಲ್ಪ ಧ್ಯಾನಕ್ಕೆ ಒಳಗಾಗಿ ಪ್ರಾರ್ಥನೆ ಮಾಡಿ ಆ ಶಾಂತವಾದ ಧ್ವನಿ ಬ್ರಹ್ಮಾಂಡದ ಧ್ವನಿ, ನೀವು ನಂಬಿದ ಗುರುವಿನ ಧ್ವನಿ, ದೈವದ ಧ್ವನಿಯಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಅಂದರೆ ನೀವು ಒಂದು ಪ್ರಾರ್ಥನೆಯ ಮೂಲಕ, ಒಂದು ಶಾಂತವಾದ ಮೌನದ ಒಂದು ಧ್ಯಾನದ ಮೂಲಕ ಆ ಒಂದು ಧ್ವನಿಯನ್ನು ಕೇಳಿಸ್ಕೊಳ್ಬೋದು. ಅದರ ಧ್ವನಿ ನೀವು ಕೇಳಿಸ್ಕೊಂಡ್ರೆ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸ್ಟ್ರೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನೀವು ಕೆಲವೊಂದು ಹಿಡಿದಿಟ್ಕೊಂಡಿರುವ ವಿಚಾರಗಳನ್ನು ಬಿಡೋದನ್ನು ಕಲಿತೀರಾ. ಹಾಗೆ ಸರಿಯಾದ ದಾರಿಯಲ್ಲಿ ನೀವು ಹೋಗ್ತೀರಾ. ಸರಿಯಾದ ಜನರು, ಸರಿಯಾದ ಅವಕಾಶಗಳು ನಿಮಗೆ ಸಹಜವಾಗಿ ಸಿಗ್ತಾ ಹೋಗ್ತವೆ. ಒಂದನ್ನು ನೀವು ತಿದ್ಕೊಳ್ಬೇಕು. ಆತ್ಮವಿಶ್ವಾಸದಿಂದ ಕೆಲವು ಸರಿಯಾದ ತೀರ್ಮಾನಗಳನ್ನು ತಗೊಳ್ಬೇಕು. ಹಾಗೆ ಕರ್ಮದ ಬಗ್ಗೆ ನೀವು ತುಂಬಾ ದೃಷ್ಟಿ ಹರಿಸ್ಬೇಕು, ಗಮನ ಹರಿಸ್ಬೇಕು. ಯಾಕಂದರೆ ಇವತ್ತಿನ ಕರ್ಮ ನಾಳೆಯ ಒಂದು ದಿನ ಆಗಿರುತ್ತೆ, ಸುಂದರ ದಿನ ಅದು ಕೂಡ. ಹಾಗಾಗಿ 1-2 ತಿಂಗಳಲ್ಲೇ ನೀವು ನಿಮಗೆ ಹೇಳ್ಕೊಳ್ತೀರಾ, ನಾನು ಇಷ್ಟು ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೆ ಜೀವನದಲ್ಲಿ, ಏನಾಗುತ್ತೋ ಅನ್ನೋ ರೀತಿಯಲ್ಲಿ. ಆದರೆ ಇಷ್ಟು ಸಲೀಸಾಗಿ ನನ್ನ ಜೀವನದಲ್ಲಿ ನಾನು ಸ್ವಲ್ಪ ಎಲ್ಲವನ್ನು ಸಂಭಾಳಿಸ್ಕೊಂಡೆ, ಹಾಗೆ ಎಲ್ಲವನ್ನು ಸ್ವಲ್ಪ ಸರಿಪಡಿಸ್ಕೊಂಡು ನಾನು ಒಂದು ಹಂತಕ್ಕೆ ಬಂದೆ ಅಂತೇಳಿ ನೀವು 1-2 ತಿಂಗಳಲ್ಲೇ ಹೇಳ್ತೀರಾ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಅಂದರೆ ನೀವು ಅವ್ರು ಹೇಳಿದ ಮಾರ್ಗದರ್ಶನದಲ್ಲೇ ಸಾಗಬೇಕು. ನೀವು ನದಿಯ ಹರಿವನ್ನು ತಡೆದ್ರೆ ಅದು ಒತ್ತಡವಾಗತ್ತೆ, ಆದರೆ ಅದನ್ನು ಫ್ಲೋ ಮಾಡಿದರೆ ಅದು ನಿಮ್ಮನ್ನು ಸರಿಯಾದ ಸಮುದ್ರಕ್ಕೆ ಕರೆದೊಯ್ಯುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಜೀವನವನ್ನು ಫೈಟ್ ಮಾಡೇ ಅದನ್ನು ರೂಪಿಸ್ಕೊಳ್ಬೇಕು ಅಂತ ಇಲ್ಲ, ಅದ್ರ ಜೊತೆ ಫ್ಲೋ ಆದರೂ ಕೂಡ ನೀವು ಅದನ್ನು ರೂಪಿಸ್ಕೊಳ್ಬೋದು ಸುಂದರವಾಗಿ. ಆದರೆ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಬೇಕಷ್ಟೇ. ಇತ್ತೀಚೆಗೆ ನಿಮ್ಗೆ ಅನಿಸ್ತಾ ಇರ್ಬೋದು, ನನ್ನ ಜೀವನದಲ್ಲಿ ಇನ್ನೂ ನಾನು ಸೆಟಲ್ ಆಗಿಲ್ಲ, ಇತರರಂತೆ ನಾನು ಮುಂದೆ ಹೋಗ್ತಿಲ್ಲ, ನನಗೆ ಸಿಗಬೇಕಾದದ್ದು ಇನ್ನೂ ಸಿಕ್ಕಿಲ್ಲ ಅನ್ನೋ ರೀತಿಲಿ ನೀವು ಹೇಳ್ಕೊಳ್ತಾ ಇದ್ದೀರಾ. ಆದರೆ ಇಲ್ಲಿ ಗ್ರ್ಯಾಟಿಟ್ಯೂಡ್ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ, ನೀವು ಈಗಾಗಲೇ ತುಂಬ ಬ್ಲೆಸ್ಸಿಂಗನ್ನು ಹೊಂದಿದ್ದೀರಾ, ಆದರೆ ಆ ಒಂದು ವಿಚಾರದ ಬಗ್ಗೆ ನಿಮಗೆ ಗಮನ ಇಲ್ಲ. ಅಂದರೆ ಏನೋ ಹೇಳ್ತಾರಲ್ಲ, ಅಂದರೆ
ಇದ್ದಾಗ ಅದರ ಬೆಲೆ ಗೊತ್ತಿರೋದಿಲ್ಲ, ಅದಿಲ್ಲದಾಗ ಅದರ ಬೆಲೆ ಗೊತ್ತಾಗುತ್ತೆ ಅನ್ನೋ ರೀತಿಲಿ ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದನ್ನು ಮಾಡಿದ್ದಾವೆ, ಅದ್ರ ಕಡೆ ಗಮನ ಇಲ್ಲ. ಇಲ್ಲದ್ರ ಕಡೆ ನೀವು ಅಂದರೆ ಚಿಂತೆ ಮಾಡ್ತಾ ಇದ್ದೀರಾ, ಅಂದರೆ ಗ್ರ್ಯಾಟಿಟ್ಯೂಡ್ ಇಲ್ಲ, ನಿಮಗೆ ಕೃತಜ್ಞತೆಯ ಫೀಲ್ ಇಲ್ಲ. ಹಾಗಾಗಿ ಕೆಲವೊಂದು ಸಾರಿ ಸಣ್ಣ ವಿಷಯಗಳು ಸಂತೋಷ ಕೊಡ್ತಾ ಇಲ್ಲ. ಇಲ್ಲಿ ಕೆಲವೊಂದನ್ನು ನೀವು ಅಬ್ಸರ್ವ್ ಮಾಡಿ, ನಿಮಗೆ ಒಳ್ಳೆಯ ಹೆಲ್ತ್ ಸಿಕ್ಕಿದೆ, ಒಳ್ಳೆಯ ಮನೆ ಇದೆ, ಒಳ್ಳೆಯ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಹಾಗೆ ಕೈ ಕಾಲು ಗಟ್ಟಿ ಇದ್ದಾವೆ, ನಿಮಗೆ ಬೇಕಾದದ್ದನ್ನು ನೀವು ಮಾಡ್ಕೊಂಡು ತಿನ್ಬೋದು, ಓಡಾಡ್ಬೋದು, ಸುತ್ತಾಡ್ಬೋದು, ಹಾಗೆ ಇನ್ನೂ ಅನೇಕ ರೀತಿಯ ಒಂದು ವಿಚಾರಗಳು ನೀವು ಸಂತೋಷ ಪಡಲಿಕ್ಕೋಸ್ಕರ, ಕೃತಜ್ಞತೆಯನ್ನು ಭಗವಂತನಿಗೆ ಸಲ್ಲಿಸಲಿಕ್ಕೋಸ್ಕರ ಇದ್ದಾವೆ. ಆದರೆ ಇವುಗಳ ಕಡೆ ಗಮನ ಇಲ್ಲ ನಿಮಗೆ. ಇಲ್ಲದರ ಕಡೆ ನೀವು ಗಮನ ಹರಿಸ್ತಾ ಇದ್ದೀರಾ. ಇಲ್ಲದರ ಕಡೆ ಗಮನ ಹರಿಸೋದು ಅದು ಸಹಜವೇ, ಇಲ್ಲ ಅಂತಲ್ಲ. ಆದರೆ ಇರೋದನ್ನು ಮೊದಲು ಕೃತಜ್ಞತೆ ಸಲ್ಲಿಸಬೇಕು. ಅಂದರೆ ಇರೋದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ, ಆ ಸಂತೋಷವನ್ನು ಅನುಭವಿಸುವ ಮೂಲಕ ನೀವು ಹೊಸದೊಂದನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಆಗ ಬೇಗನೆ ಅದು ನಿಮಗೆ ಸಿಗುತ್ತೆ. ಯಾಕಂದರೆ ಭಗವಂತ ನೀವು ಅವರು ಕೊಟ್ಟಿರೋದ್ರ ಬಗ್ಗೆ ಎಷ್ಟು ಕೃತಜ್ಞತೆಯ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇನ್ನಷ್ಟು ಒಳ್ಳೆಯದನ್ನು ನಿಮ್ಮ ಜೀವನಕ್ಕೆ ತುಂಬಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದು ಕೆಲವರ ಅನುಮಾನದ ಮನಸ್ಥಿತಿಗೆ ಇಲ್ಲಿ ಉತ್ತರ ಸಿಕ್ಕಿರ್ಬೋದು. ಕೆಲವರ ಒಂದು ಸಂಬಂಧದ ವಿಚಾರದಲ್ಲಿ ನೀವು ಯಾವತ್ತೂ ಅವರು ಏನು ಕೊಟ್ಟಿಲ್ಲ ಅನ್ನೋದನ್ನು ಮಾತ್ರ ನೋಡ್ತಾ ಇದ್ದೀರಾ, ಏನು ತಂದು ಕೊಟ್ಟಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೀರಾ. ಅವರು ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಿದರೆ ನಿಮಗೆ ಆ ಒಂದು ಸಂಬಂಧದಲ್ಲಿ ತುಂಬ ಒಂದು ಬದಲಾವಣೆಯ ಎನರ್ಜಿ ಕಾಣುತ್ತೆ. ಅಂದರೆ ಅವರು ನಿಮಗೇನೇ ತಂದ್ಕೊಡೋಕ್ಕಾಗದೇ ಇರ್ಬೋದು, ನಿಮ್ಮನ್ನು ಕಾಳಜಿ ಮಾಡ್ತಾಯಿದ್ದಾರೆ, ಪ್ರೀತಿ ಮಾಡ್ತಾಯಿದ್ದಾರೆ, ನಿಮ್ಮ ಪ್ರತಿಯೊಂದು ವಿಚಾರಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಅದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅದು ಬಿಟ್ಟು ನೀವು ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಂಡು ಅವರು ಅದನ್ನು ತಂದುಕೊಟ್ಟಿದ್ದಾರೆ, ಇದನ್ನು ತಂದುಕೊಟ್ಟಿದ್ದಾರೆ, ನೀವು ಅದನ್ನು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಆ ಸಂಬಂಧವನ್ನು ಎಲ್ಲೋ ಒಂದು ರೀತಿಲಿ ಹದಗೆಡಿಸ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾರವರ ಒಂದು ಬ್ಲೆಸ್ಸಿಂಗ್ ಅಂತಲೂ ಹೇಳ್ಬೋದು, ಎಚ್ಚರಿಕೆ ಅಂತಲೂ ಹೇಳ್ಬೋದು, ಗೈಡೆನ್ಸ್ ಅಂತಲೂ ಹೇಳ್ಬೋದು, ಈ ರೀತಿಯಾಗಿ ಸಿಗ್ತಾ ಇದೆ. ಇರೋ ಕೆಲಸ ಸಿಕ್ಕಿದೆ ಅಂದಾಗ ಆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದರಿಂದ ಸ್ವಲ್ಪ ಉಪಯೋಗ ಆಗಿದೆ ಅಂದರೆ ಆ ಕೆಲಸಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸಿದರೆ, ಅಂದರೆ ಪ್ರತಿಯೊಂದು ಕೂಡ ಇಲ್ಲಿ ಒಂದು ಎನರ್ಜಿ ಆಗಿರುತ್ತೆ. ಆ ಎನರ್ಜಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರೆ ಅದು ನಿಮ್ಮನ್ನು ನೆಕ್ಸ್ಟ್ ಲೆವೆಲಿಗೆ ಹೋಗಲಿಕ್ಕೆ ಬಿಡುತ್ತೆ, ತಗೊಂಡು ಹೋಗುತ್ತೆ ಕೂಡ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ನೀವು ಒಬ್ಬರ ಪ್ರೀತಿಯನ್ನು, ಅಂದರೆ ಅವರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅನ್ನೋ ರೀತಿಲಿ ನೀವು ನೆಗೆಟಿವ್ ವಿಚಾರಗಳನ್ನು ಆಲೋಚನೆ ಮಾಡೋದಕ್ಕಿಂತ ಅವರಿಂದ ನಿಮ್ಗೆ ಏನು ಒಳ್ಳೇದು ಸಿಕ್ಕಿದೆಯಾ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರೆ ನಿಮ್ಮ ಸಂಬಂಧನೂ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಲೆವೆಲ್ ಕೂಡ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅವರಾಗಲಿ ಇಲ್ಲ ನೀವಾಗಲಿ ಹಾಗೆ ಅಂದ್ಕೊಳ್ಬೋದಲ್ವಾ. ಅಂದರೆ ನಾನು ಇವರಿಗೆ ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ, ಕಾಳಜಿ ಮಾಡ್ತಿದ್ದೀನಿ, ದಿನನಿತ್ಯ ಅಡುಗೆ ಮಾಡ್ತಿದ್ದೀನಿ, ಬಟ್ಟೆ ತೊಳಿತಿದ್ದೀನಿ, ಮನೆ ಸ್ವಚ್ಛ ಇಟ್ಕೊಂಡಿದ್ದೀನಿ, ಮಕ್ಕಳನ್ನ ಸಂಭಾಳಿಸ್ತೀನಿ, ಅತ್ತೆ ಮಾವನ ನೋಡ್ಕೊಳ್ತೀನಿ, ನಾನು ಎಷ್ಟೆಲ್ಲ ಶ್ರಮ ಪಡ್ತೀನಿ, ಇದು ಶ್ರಮ ಅಂಥೇಳಿ ನನ್ನ ಗಂಡನಿಗೆ ಅನ್ನಿಸ್ತಾ ಇಲ್ಲ, ಅದೇ ನಮ್ಮ ಒಂದು ಕೆಲವು ಸಂಬಂಧಗಳಿಗೆ ಅನ್ನಿಸ್ತಾ ಇಲ್ಲ ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಿರಲ್ಲ. ಅಂದರೆ ಒಂದು ಕೃತಜ್ಞತೆನೇ ಇಲ್ಲಪ್ಪ ಅನ್ನೋ ರೀತಿಲಿ ನಿಮಗೆ ತುಂಬ ಬೇಜಾರಾಗತ್ತಲ್ಲ. ನಾನು ಇಷ್ಟೆಲ್ಲ ಮಾಡಿದ್ರು ಇವ್ರು ಯಾವುದೇ ರೀತಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಅನ್ನಿಸ್ದಾಗ ನೀವು ಖಿನ್ನತೆಗೆ ಜಾರ್ತೀರಾ. ಎಲ್ಲೋ ಒಂದು ರೀತಿಲಿ ಎಷ್ಟು ಮಾಡಿದ್ರು ಅಷ್ಟೇ ಬಿಡು ಅನ್ನೋ ರೀತಿಲಿ ಆ ಸಂಬಂಧಗಳಿಗೆ ಕೊಡುವ ಬೆಲೆಯನ್ನು ಕಡಿಮೆ ಮಾಡ್ತೀರಾ, ತೋರಿಸುವ ಕಾಳಜಿ ಪ್ರೇಮವನ್ನು ಅದರಲ್ಲಿ ಕೊರತೆ ಉಂಟು ಮಾಡ್ತೀರಲ್ವ. ಅದೇ ರೀತಿ ಇಲ್ಲಿ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಈ ರೀತಿ ನೀವು ಕೆಲವೊಂದು ವಿಚಾರಗಳಲ್ಲೂ ಕೂಡ ತಪ್ಪು ಮಾಡ್ತಾ ಇರ್ಬೋದಲ್ವಾ. ಅಂದರೆ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ, ಕಾಳಜಿ ಮಾಡ್ತಾಯಿದ್ರೆ, ಇಲ್ಲ ಬೇರೆಯವ್ರ ರೀತಿಲಿ ಅವ್ರು ಏನೂ ತಂದುಕೊಡೋಕ್ಕಾಗ್ತಾ ಇಲ್ಲ, ನೀವು ಅವರ ಪ್ರೀತಿ ಕಾಳಜಿಯನ್ನು ಗುರುತಿಸ್ತಾ ಇಲ್ಲ, ಅವ್ರು ನನಗೆ ಬೇರೆಯವ್ರ ಥರ ಏನೂ ತಂದುಕೊಡ್ತಾ ಇಲ್ಲ ಅಂತೇಳಿ ಹೋಲಿಕೆಯ ದೃಷ್ಟಿಯಲ್ಲಿ ಅವರನ್ನು ಹರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಸಂಬಂಧದಲ್ಲಿ ಕೆಲವೊಂದು ಸಾರಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ. ಅದೇ ನೀವು ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಕೃತಜ್ಞತೆಯ ಫೀಲ್ ತೋರಿಸ್ತಾ ಹೋದರೆ, ಅವ್ರು ಎಷ್ಟು ಕಾಳಜಿ ಮಾಡ್ತಾರೋ, ಪ್ರೀತಿ ಮಾಡ್ತಾರೋ ಅದರ ಫೀಲ್ ನೀವು ತೋರಿಸ್ತಾ ಹೋದರೆ ಅವ್ರು ಇನ್ನಷ್ಟು ನಿಮ್ಮ ಬಗ್ಗೆ ಆಕರ್ಷಿತರಾಗ್ತಾರೆ. ಹಾಗೆ ನಿಮ್ಮ ಬಗ್ಗೆ ಅವರಿಗೆ ಇನ್ನೂ ಕಾಳಜಿ ಪ್ರೇಮ ಹೆಚ್ಚಾಗ್ತಾ ಹೋಗುತ್ತೆ, ತುಡಿತ ಹೆಚ್ಚಾಗ್ತಾ ಹೋಗುತ್ತೆ. ಅವರು ನಿಮಗೋಸ್ಕರ ಒಂದು ಪ್ರೀತಿ ಆಗಿರ್ಬೋದು, ಏನೋ ಎಲ್ಲ ರೀತಿಲೂ ಅವರು ಶ್ರಮ ಪಡ್ತಾರೆ. ಆ ಒಂದು ಅವರು ಮುಂದೆ ಹೋಗಲಿಕ್ಕೆ, ಶ್ರಮ ಪಡಲಿಕ್ಕೆ ಎಲ್ಲೋ ಒಂದು ರೀತಿಲಿ ಈ ರೀತಿ ಒಂದು ಕೃತಜ್ಞತೆ ಸಹಾಯ ಮಾಡುತ್ತೆ. ಈ ರೀತಿ ಕೂಡ ನೀವು ಬದಲಾಗಬೇಕು. ಹಾಗೆ ಅವರು ಬದಲಾಗ್ತಾ ಇಲ್ಲ ಅಂದರೆ ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಎರಡೂ ರೀತಿ ಎನರ್ಜಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಈಗಿರುವ ಒಂದು ಲೆವೆಲ್ಗೆ ನೀವು ಗ್ರೇಟ್ಫುಲ್ ಆದರೆ, ಅಂದರೆ ಈಗಿರುವ ಒಂದು ಸ್ಥಿತಿಗೆ ನಿಮ್ಗೆ ಏನೆಲ್ಲ ಒಳ್ಳೇದು ಸಿಕ್ಕಿದೆಯೋ, ನೆಗೆಟಿವ್ ಬಿಟ್ಬಿಡಿ, ಏನೆಲ್ಲ ಒಳ್ಳೇದು ಸಿಕ್ಕಿದೆಯೋ ಅದಕ್ಕೆ ಕೃತಜ್ಞತೆಯ ಫೀಲ್ ಮಾಡಿದರೆ, ಅನುಭವವನ್ನು ಕೊಟ್ಟರೆ, ಅದಕ್ಕೊಂದು ಸಲ್ಲಿಸಿದರೆ ಕೃತಜ್ಞತೆಯನ್ನು, ಎನರ್ಜಿ ಒಂದು ನೆಕ್ಸ್ಟ್ ಡೋರ್ ಆಪರ್ಚುನಿಟಿಯನ್ನು ಕೊಡುತ್ತೆ. ಅಂದರೆ ಆಟೋಮೆಟಿಕಲಿ ಒಂದು ದಿವ್ಯ ದ್ವಾರವನ್ನು ಓಪನ್ ಮಾಡುತ್ತೆ. ಅಂದರೆ ಆ ಕೃತಜ್ಞತೆ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದದ್ದನ್ನು ನಿಮಗೆ ತಂದುಕೊಡೋಕ್ಕೆ ಸಹಾಯ ಮಾಡುತ್ತೆ.
ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಜೀವನವನ್ನು, ಕೆಲಸವನ್ನು, ಹಾಗೆ ಒಂದು ಯಾವುದೆಲ್ಲ ರೀತಿಯಲ್ಲಿ ನೀವು ಪ್ರಯತ್ನ ಪಡ್ತಿದ್ರೋ ಅದನ್ನು ಒಯ್ಯಲಿಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಈಗ ಒಂದು ಸಣ್ಣ ಕೆಲಸ ಸಿಕ್ಕಿದೆಯೋ, ಒಂದು ಜೀವನ ಸಿಕ್ಕಿದೆಯೋ, ಏನು ಸಿಕ್ಕಿದೆಯೋ ಅದಕ್ಕೊಂದು ಕೃತಜ್ಞತೆಯ ಫೀಲ್ ಮಾಡಿ. ಅದು ಏನೋ ಕಳ್ಕೊಳ್ಳೋಕೆ ಕೊಟ್ಟಿದೆ, ಇಲ್ಲ ಪಡ್ಕೊಳ್ಳೋಕೆ ಕೊಟ್ಟಿದೆ, ಇಲ್ಲ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಬಂದಿದೆ ಅನ್ನೋ ರೀತಿಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ, ಮುಂದೆ ಆಗೋದು ಕೂಡ ಒಳ್ಳೆಯದು, ಈಗ ಆಗ್ತಾ ಇರೋದು ಒಳ್ಳೆಯದು, ಹಿಂದೆ ಆಗಿದ್ದು ಒಳ್ಳೆಯದು ಅನ್ನೋ ರೀತಿಲಿ ನೋಡುವ ಸಮಾಧಾನದ ಭಾವವನ್ನು ಬೆಳೆಸ್ಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ತಾನಾಗಿ ಒಂದು ದಿವ್ಯ ದ್ವಾರದ ಮೂಲಕ ನಿಮಗೆ ಆಹ್ವಾನೆಯನ್ನು ಕೊಡುತ್ತೆ, ಆಹ್ವಾನ ಮಾಡಿಕೊಳ್ಳುತ್ತೆ. ಹಾಗಾಗಿ ಕೆಲವರ ಎನರ್ಜಿಗೆ ಇಲ್ಲಿ ಯಾವ ರೀತಿ ಒಂದು ಇದು ಮುಖ್ಯ ಸಂದೇಶನೇ ಅಂತ ಕಾಣಿಸ್ತಿದೆ. ನೀವು ನಿಮ್ಮ ಜೀವನದಲ್ಲಿ ಇರುವುದಕ್ಕೆ ಧನ್ಯವಾದ ಹೇಳೋದನ್ನು ಶುರು ಮಾಡಿದ ಮೇಲೆ ಇನ್ನಷ್ಟು ಒಳ್ಳೆಯದನ್ನು ಆಕರ್ಷಿಸ್ತೀರಾ. ಅಲ್ಲಿಯವರೆಗೂ ಬ್ಲಾಕೇಜ್ಗಳು ಕಾಣಿಸ್ತವೆ. ಹಾಗಾಗಿ ಇಲ್ಲೊಂದು ಪ್ರಾಕ್ಟಿಕಲ್ ಗೈಡೆನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಅಂದರೆ ಪ್ರತಿದಿನ ಯಾವುದಾದ್ರೂ ಒಂದು 3 ವಿಚಾರ ನಿಮ್ಮ ಜೀವನದಲ್ಲಿ, ಆ ಒಂದು ವಿಚಾರಕ್ಕೆ ಧನ್ಯವಾದವನ್ನು ಹೇಳಿ. ಒಳ್ಳೆಯ ಆರೋಗ್ಯ ಸಿಕ್ಕಿದೆಯಾ, ಅದಕ್ಕೆ ಧನ್ಯವಾದ ಹೇಳಿ. ದೇವರ ಸೇವೆ ಮಾಡ್ತಾಯಿದ್ರು, ಅತ್ತೆ ಸೇವೆನೋ, ಮಾವ ಸೇವೆನೋ, ಅಮ್ಮ ಅಪ್ಪನ ಸೇವೆನೋ, ಒಟ್ಟು ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ರು, ಯಾವ ವಿಚಾರದಿಂದ ನೀವು ಸಂತೋಷ ಪಡ್ತಾ ಇದ್ದೀರಲ್ಲ ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸಿ. ನೀವು ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಕಾಲ ನಿಮಗೆ ಪೂಜೆ ಮಾಡಲಿಕ್ಕೆ, ಭಜನೆ ಮಾಡಲಿಕ್ಕೆ, ಒಂದು ಸೇವೆ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ನಿಮ್ಮ ಹತ್ರ 10 ರೂಪಾಯಿ ಇದೆ, ಅದರಲ್ಲಿ 1 ರೂಪಾಯಿನಾದರೂ ದಾನ ಕೊಡ್ಬೋದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಗವಂತ ಅಂದರೆ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಆಗ ಆ 10 ರೂಪಾಯಿ 1000 ರೂಪಾಯಿ ಆಗುತ್ತೆ. ಈ ರೀತಿಯಾಗಿ ಅಂದರೆ ಕೃತಜ್ಞತೆ ಈ ರೀತಿಯಾಗಿರುತ್ತೆ. ನೀವೇನು ಯಾವ ವಿಚಾರಕ್ಕೆ ಕೃತಜ್ಞತೆಯ ಫೀಲ್ ಮಾಡ್ತೀರೋ ಅದು ಹೆಚ್ಚು ನಿಮ್ಮ ಜೀವನದಲ್ಲಿ ಆಕರ್ಷಣೆ ಆಗುತ್ತೆ. ನಿಮ್ಮ ಎನರ್ಜಿನ ಮುಂದಿನ ಒಂದು ವಿಶೇಷವಾದ ಹಂತಕ್ಕೆ ಶಿಫ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ಯಾವಾಗ ನನಗಿಲ್ಲ ಅನ್ನೋದನ್ನು ಬಿಡ್ತಿರೋ, ಅದಾಗ ನನಗಿದೆ ಅನ್ನೋದನ್ನು ನೋಡ್ತಿರೋ, ಆ ದಿನದಿಂದ ನಿಮ್ಮ ಜೀವನ ಬದಲಾಗೋದು ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾರವರಿಂದ ಒಂದು ದಿವ್ಯವಾದ ಮೆಸೇಜ್ ಸಿಗ್ತಾ ಇದೆ. ವಾಸ್ತವ ಮತ್ತು ಭರವಸೆಯನ್ನು ಎರಡನ್ನು ಮಿಕ್ಸ್ ಮಾಡಿ ಜೀವನವನ್ನು ನೋಡು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಮುಟ್ತಾ ಇಲ್ಲ ಆದರೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಾ ಅನ್ನೋ ಅನುಭವ ಫೀಲ್ ಇರಲಿ. ನಿಮ್ಮ ಮನಸ್ಸಿನ ಸ್ಥಿತಿ ಇದಾಗಿದೆ ಅನ್ನೋದನ್ನು ಈ ಕಾರ್ಡ್ಗಳು ಓದಿ ತಿಳಿಸಿವೆ. ಅಂತಹ ಒಂದು ಎನರ್ಜಿ ಇಲ್ಲಿ ಬಂದಿತ್ತು. ಆ ಎನರ್ಜಿಯನ್ನು ನಾನಿಲ್ಲಿ ವಿವರಿಸಿದ್ದೀನಿ. ಹಾಗೆ ಪ್ರಯಾಣ ಈ ತಿಂಗಳಲ್ಲಿ ನೀವು ಮಾಡ್ತಾ ಇದ್ದೀರಾ, ಸ್ವಲ್ಪ ಸುರಕ್ಷತೆಯ ಕಡೆ ಜಾಗ್ರತೆ ಇರಲಿ. ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ಹೆಚ್ಚಾಗೇ ಇರಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನೀವು ಪ್ರಯಾಣ ಮಾಡ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ಆ ಒಂದು ಪ್ರಯಾಣವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನೀವು ಮುಂದುವರಿರಿ. ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಪ್ರಯಾಣ ನಿಲ್ಲುತ್ತೆ, ಇಲ್ಲ ಅಂದರೆ ಭಗವಂತನ ಸುರಕ್ಷತೆಯಲ್ಲಿ ಸಾಗುತ್ತೆ. ಸಂದೇಹ ಗೊಂದಲದೊಂದಿಗೆ ಪ್ರಯಾಣ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಆ ಪ್ರಯಾಣದಲ್ಲಿ ಮುಂದುವರಿಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅಂದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿ ಮುಂದೆ ಹೋಗಿ. ಏರಿಳಿತ ಬರೋ ಸಾಧ್ಯತೆ ಇದ್ದರೂ ಕೂಡ ಅವರು ಸಂಭಾಳಿಸ್ತಾರೆ. ಕೆಲಸದ ಅವಕಾಶ ಎದುರಿಗಿದೆ, ಅದನ್ನು ಬಿಡಬೇಡಿ, ಅದನ್ನು ಮಾಡಿ ಮುಂದೆ ಎಲ್ಲ ರೀತಿಯಲ್ಲೂ ಅಂದರೆ ಏನೇನೋ ಕಾರಣ ಕೊಟ್ಟು ಹಿಂಸರಿಯೋದು ಬೇಡ, ಅದರಲ್ಲಿ ಮುಂದುವರಿರಿ. ಖಂಡಿತ ಅದು ಭಿನ್ನವಾದ ಅವಕಾಶ, ಭಿನ್ನವಾದ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲಿ ಹೋಗೋದೇ ಬೇಡ ಅನ್ನೋ ರೀತಿಯಲ್ಲಿ ನೀವೇ ನಿರ್ಧಾರ ಮಾಡೋದು ಬೇಡ. ಆ ದಾರಿಯಲ್ಲಿ ಮುಂದೆ ಸಾಗಿ ನಂತರ ಏರಿಳಿತ ಗೊತ್ತಾಗುತ್ತೆ, ಕೆಲವು ಅನುಭವಗಳು ಸಿಗ್ತವೆ ಅನ್ನೋ ರೀತಿಯಲ್ಲಿ ಗುರುವು ಯೋಚಿಸಿ ಹೇಳ್ತಾ ಇದ್ದಾರಲ್ಲ, ಯೋಜಿಸಿ ನಿಮಗೊಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ನೀವು ಯಾವ ರೀತಿ ತೀರ್ಮಾನವನ್ನು ತಗೊಳ್ತೀರಾ ಅದರ ಆಧಾರದ ಮೇಲೆ ಅವರ ಒಂದು ಉಪದೇಶವನ್ನು ನೀವು ಗೌರವಿಸದಂತೆ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹಾಗೆ ಇವತ್ತಿನ ಈ ಎನರ್ಜಿ ನಿಮ್ಮ ಎನರ್ಜಿಯನ್ನು ಹೀಲ್ ಮಾಡಿದರೆ, ಗೈಡೆನ್ಸ್ ಕೂಡ ನಿಮಗೆ ಕೊಟ್ಟಿದ್ದರೆ ಖಂಡಿತವಾಗಿಯೂ ಕೃತಜ್ಞತಾ ರೂಪದಲ್ಲಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.